ಹಲೋ ಸರ್, ನೀವೇ ಸರ್. ಯಾಕೆ ಕಂದು 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 ನೀನು ಕಾರಲ್ಲಿ ಹೋಗೋಣ ಕಂದು ನೀನು. ಬಾಯ್ ಬಾಯ್ ಬಾಯ್, ಹುಷಾರು. ಎಷ್ಟೊತ್ಕ? ಕೈ ನೋಡ್ರಿ. ಜಾಗ ಬಿಡು ನಿಮಿಷ. ಹಿಂದೆ ಬ್ಯಾಗ್ ಇಕ್ಕತ್ತಾನೆ. ಒಂದು ನಿಮಿಷ ಬಿಡಲ್ಲ. ನಿನಗೆ ಫೈನ್ ಮಾಡ್ತಾರೆ ನೀವೇ. ಬಾಯ್, ಹುಷಾರು. ಅದೇ ಬ್ಯಾಗ್ ಇಟ್ಕೊಂಡ್ಬಂದಿದ್ದೀನಿ. ಕೊಡ್ರಿ, ಅಲ್ಲಿ ಇರ್ತಾರೆ ರಮೇಶಪ್ಪ. ಇದಕ್ಕೆ ಇಕ್ಕಿರಿ ರಮೇಶಪ್ಪ, ಅದನ್ನ ಕೊಡ್ರಿ ಇಲ್ಲಿ. ಕೊಡ್ರಪ್ಪ, ಹುಷಾರು. ಬಾಯ್ ಬರ್ರಿ. ಬಾಯ್ ಬಾಯ್ ಬಾಯ್, ಟಾಟಾ, see you. ನಗ್ತಾವನೆ ಇಲ್ಲಿ, ನಗ್ತಾನೆ. ಬಾಯ್ ಬಾಯ್. ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಭಾವನಾಸ್ ವ್ಲಾಗ್ಸ್. ಇದು ವರಮಹಾಲಕ್ಷ್ಮಿ ಕಂಟಿನ್ಯೂಷನ್ ವ್ಲಾಗ್ ಅಂತಲೇ ಅನ್ಬೋದು. ನಮ್ಮನೇಲಿ ಹಬ್ಬದ ದಿವಸ ನೈಟು ಕುಕ್ಕೆಗೆ ಹೋದ್ರು. ಕುಕ್ಕೆ ಮತ್ತು ಧರ್ಮಸ್ಥಳ ದರ್ಶನ ಅಂದ್ಕೊಂಡು ಹೋಗಿ ಕುಕ್ಕೆ ಮಾತ್ರ ದರ್ಶನ ಮಾಡ್ಕೊಂಡು ಬಂದರು. ಸ್ವಲ್ಪ ಜನ ಇರ್ತಾರೆ ಅಂತ ಅಂದ್ಕೊಂಡು. ಆ್ಯಂಡ್ ಇವಾಗ ಮನೆಯಲ್ಲಿ ಬೆಳಿಗ್ಗೆ ನಾನು ಕೂಡ ಡೈರಿಗೆ ಹೋಗಿ ಬಂದೆ, ಅಪ್ಪ ಇರಲಿಲ್ಲ ಅಂದ್ಬಿಟ್ಟು. ಅದಾದಮೇಲೆ ನಮ್ಮ ಮನೇಲಿ ಲಕ್ಷ್ಮಿ 3 ಡೇಸ್ ಇರುತ್ತೆ, ನಿಮಗೂ ಕೂಡ ಗೊತ್ತು. ಹಾಗಾಗಿ ಇವಾಗ ಮನೆಯಲ್ಲಿ ಪೂಜೆ ಎಲ್ಲ ಕೂಡ ಮುಗಿಸಿ ಐ ಆಮ್ ಗೋಯಿಂಗ್. ಎಲ್ಲಿಗೆ ಹೋಗ್ತೀನಿ ಏನು ಅಂತೆಲ್ಲ ವೀಡಿಯೋ ಕಂಟಿನ್ಯೂ ಮಾಡಿ. ಗಾಯ್ಸ್, ಇದು ಡೇ 2 ಆಫ್ ವರಮಹಾಲಕ್ಷ್ಮಿ ಹಬ್ಬ. ನಮ್ಮ ಮನೇಲಿ 3 ದಿವಸ ಕೂರಿಸ್ತೀವಿ ಪ್ರತಿ ಇಯರ್ ಕೂಡ. ಅದೇ ರೀತಿ ಬೆಳಗ್ಗೆ ಸ್ನಾನ ಎಲ್ಲ ಕೂಡ ಮುಗಿಸಿ 7 ಗಂಟೆ ಆಗಿದೆ. ಪೂಜೆ ಎಲ್ಲ ಕೂಡ ಮನೇಲಿ ಮುಗಿಸಿ ನಾನಿವಾಗ ನಮ್ಮ ಅಕ್ಕನ ಮನೆಗೆ ಹೋಗ್ತಾ ಇದ್ದೀನಿ. ಸೊ ಬನ್ನಿ, ನಿಮ್ಮನ್ನು ಕೂಡ ಕರ್ಕೊಂಡು ಹೋಗ್ತೀನಿ. ಸೊ ಟೂ ವೀಲರ್ ರೈಡ್ ಮಾಡ್ಕೊಂಡು ಹೋಗೋದು. ಲೆಟ್ಸ್ ಗೋ. ಹೋದ್ಮೇಲೆ ಸಿಗ್ತೀನಿ, ಓಕೆನಾ? ಇದು ಎಂಥ ವ್ಯವಸ್ಥೆ ಐ ಡೋಂಟ್ ನೋ. ಸೊ ಬೀಗ ತೊಗೊಂಡು ಹೋಗ್ಬಿಟ್ಟು ಪೂಜೆ ಮಾಡಿಕೊಂಡು ಬರೋಣ. ನಮ್ಮ ಅಕ್ಕ ಮನೆಗೆ ಬಂದೆ. ಸೊ ಇದೆಲ್ಲ ಕ್ಲೀನ್ ಮಾಡೋಷ್ಟು ನನಗೆ ಟೈಮ್ ಇಲ್ಲ. ಸೊ ಟಕ್ ಅಂತ ಏನು ಕೆಲಸ ಇದ್ದದ್ದು ಮುಗಿಸ್ಕೊಂಡು ಹೋಗೋಣ. ಇದು ನಮ್ಮ ಅಕ್ಕ ಮನೆ ವರಮಹಾಲಕ್ಷ್ಮಿ ಹಬ್ಬ. ಸೊ ದೀಪದಲ್ಲೆಲ್ಲ ಇದೆ, ಹಚ್ಚಿ ನೀಟಾಗಿ ಪೂಜೆ ಎಲ್ಲ ಕೂಡ ಮಾಡಿ ಹೋಗ್ತಾನೆ. ಸೊ ಅವ್ರ ಮನೆ ಲಕ್ಷ್ಮೀದು ಲೋಟಸ್ ನೋಡಿ ಹರಡಿಸ್ಬಿಟ್ಟಿದ್ದಾಳೆ ನಮ್ಮ ಅಕ್ಕ. ಆ್ಯಂಡ್ ಈ ರೀತಿ ಹೂವು ಎಲ್ಲ ಕೂಡ ಹಾಕಿ ದೇ ಮೇಡ್ ಅ ಡೆಕೋರೇಷನ್. ಲಾಡು ಇಟ್ಟಿದ್ದಾರೆ. ಇದಷ್ಟು ಹಿಟ್ಟು ಚೇಪೆಕಾಯಿ ಅಂತೂ ಹಣ್ಣಾಗಿ ಸ್ಮೆಲ್ ಬರ್ತಾಯಿದ್ದೆ. ನಾನು ಹಣ್ಣಾಗ್ಬಿಟ್ಟಿದ್ದೀನಿ, ತಿನ್ನಿ ತಿನ್ನಿ ಅನ್ನೋ ಥರ. ಸೊ ಇದಷ್ಟು ವರಮಹಾಲಕ್ಷ್ಮಿ ಹಬ್ಬ, ಅದು ಅವ್ರದ್ದು ದೇವ್ರ ಮನೆ. ಸೊ ಇವಾಗ ನಾನು ಟಕ್ ಅಂತ ಪೂಜೆ ಮುಗಿಸಿ ಹೋಗ್ಬೇಕು, ಓಕೆನಾ? ಟಕ ಅಂತ ಪೂಜೆ ಮಾಡ್ಕೊಂಡು ಹೋಗೋಣ. ನಾನು ಡೈರಿಗೆ ಹೋಗಿ ನಮ್ಮ ಮನೇಲಿ ಪೂಜೆ ಎಲ್ಲ ಕೂಡ ಮುಗಿಸಿ ಇವಾಗ ನಾನು ಬಂದೆ. ನಮ್ಮ ಅಕ್ಕ ಮನೇಲಿ ಅವರು ಯಾರೂ ಇಲ್ಲ. ಸೊ ಹಂಗಾಗಿ ಅವ್ರ ಮನೇಲಿ ಲಕ್ಷ್ಮಿಗೆ ಪೂಜೆ ಮಾಡಬೇಕಿತ್ತು ಬೆಳಗ್ಗೆ. ಹಾಗೆ ಅವ್ರ ಮನೆಯಲ್ಲೂ ಪೂಜೆ ಎಲ್ಲ ಕೂಡ ಮಾಡಿ ದೇವ್ರ ಮನೆಯಿಂದ ಆಚೆಗಡೆ ಕೂರಿಸಿದ್ರು. ನೀವು ನೋಡ್ಬೋದು, ಟಿ ವಿದು ಶೋಕೇಶ್ ಇದೆಯಲ್ಲ ಅದ್ರ ಮುಂದೆಗಡೆ ಕೂರಿಸಿದ್ರು. ಹಾಗೆ ದೇವ್ರ ಮನೆಯಲ್ಲೂ ಕೂಡ ಪೂಜೆ ಎಲ್ಲ ಕೂಡ ಮಾಡಿ ಇವ್ರ ಮನೇಲಿ ಲಕ್ಷ್ಮಿ ಹೆಂಗಿದೆ ಅಂತೆಲ್ಲ ಕೂಡ ನೋಡಿ ಸ್ವಲ್ಪ ಹೊತ್ತು ಕೂತಿದ್ದು. ಕರ್ಪೂರ ಎಲ್ಲ ಉರಿಯೋ ತನಕ ಕೂತಿದ್ದೆ. ಆ್ಯಂಡ್ ಪೂಜೆ ಎಲ್ಲ ಕೂಡ ಇವ್ರ ಮನೆಯಲ್ಲೂ ಮಾಡಿದೆ. ಇವ್ರ ಮನೇಲಿ ಹೆಂಗಿದೆ ಲಕ್ಷ್ಮಿ ಅಂತ ನೋಡಿ. ಇದು ನಮ್ಮ ಮಂಜು ಅಕ್ಕ ಅವ್ರ ಮನೇಲಿ ಕೂರಿಸಿರುವಂತಹ ಲಕ್ಷ್ಮಿ. ಫ್ಲವರ್ ಡೆಕೋರೇಷನ್ ಅವ್ರು ಬಂದು ಡೆಕೋರೇಷನ್ ಎಲ್ಲ ಕೂಡ ಮಾಡಿ ಕೊಟ್ಟಿದ್ರು ಸಿಂಪಲ್ಲಾಗಿ. ಅದು ಕೂಡ ಹೆಂಗೆ ಕಾಣ್ತಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಇವಾಗ ನಾನು ಕೂಡ ಪೂಜೆ ಎಲ್ಲ ಮಾಡ್ತಾಯಿದ್ದೀನಿ. ಪೂಜೆ ಎಲ್ಲ ಕೂಡ ಮಾಡಿದ್ದು ನಿಮಗೆಲ್ಲ ಹೇಗೆ ಅನ್ನಿಸ್ತು, ನಿಮ್ಮ ಮನೆಗಳಲ್ಲೆಲ್ಲ ಯಾವ ರೀತಿ ಹಬ್ಬನ ಮಾಡಿದ್ರಿ ಅಂತಲೂ ಕೂಡ ಪ್ಲೀಸ್ ಟು ಕಮೆಂಟ್ ಮೀ ಇನ್ ದ ಕಮೆಂಟ್ ಸೆಕ್ಷನ್. ಫಸ್ಟ್ ಹೋಗಿ ನಂದು ಹಳೆ ವಿಡಿಯೋನ ನೋಡಿ. ನಾನು ನಮ್ಮ ಅಕ್ಕ ಮನೇಲಿ ಪೂಜೆ ಮಾಡಿರೋದು. ಇವರು ದೇವರ ಮನೆಯಿಂದ ಆಚೆಗಡೆ ಕೂರಿಸಿದ್ದಾರೆ. ಸೊ ಹಂಗಾಗಿ ಇಲ್ಲೆಲ್ಲ ಕೂಡ ಪೂಜೆ ಮಾಡಿ ಆ್ಯಂಡ್ ದೇವ್ರ ಮನೆಯಲ್ಲೂ ಕೂಡ ಪೂಜೆ ಮಾಡಿದೆ. ದೀಪ ಎಲ್ಲ ಕೂಡ ಹಚ್ಚಿ, ನಂಗಲ್ಲಿ ಕರ್ಪೂರ ಕಡ್ಡಿ ಎಲ್ಲಿ ಚುಚ್ಚಿದ್ರು ಅಂತ ಗೊತ್ತಾಗಿಲ್ಲ. ಸೊ ಅದನ್ನು ತಂದು ಇಲ್ಲೇ ಚುಚ್ಚಿದ್ದೀನಿ. ಈ ರೀತಿ ಇದೆ. ನಾನು ನೆನ್ನೆ ಫೋಟೋದಲ್ಲಿ ನೋಡಿಬಿಟ್ಟು ಒಂದೇ ಕಾಲಿಕ್ಕಿದಲ್ಲಿ ನಮ್ಮ ಅಕ್ಕ ಅಂತ, ಈ ಕಾಲು ಮಾತ್ರ ಅಂದ್ಕೊಂಡಿದ್ದೆ. ಇನ್ನೊಂದು ಕಾಲು ಇನ್ನು ಹೂವು ಹಿಂದೆಗಡೆ ಮಚ್ಚಿಕೊಂಬಿಟ್ಟಿದೆ. ಸೊ ಈ ಸಲ ಇವಳು ಕೈ ಕಾಲೆಲ್ಲ ಇಟ್ಟು ಕೂರಿಸಿದ್ಲು.
ಇವಾಗ ಇಲ್ಲಿ ಕರ್ಪೂರ ಹಾರಕ್ಕೆ ತನಕ ಇದ್ದು, ಅದಾದಮೇಲೆ ನಾನು ಮೆಡಿಕಲ್ ಸ್ಟೋರಿಗೆ ಹೋಗಬೇಕು. ಸೊ ಬನ್ನಿ ಹೋಗೋಣ. ಸೊ ಇವಾಗ ಮೆಡಿಕಲ್ ಸ್ಟೋರ್ಗೆ ಬರೋಷ್ಟಲ್ಲಿ 8 ಗಂಟೆ 5 ನಿಮಿಷ ಆಗೋಗಿತ್ತು. ಆ್ಯಂಡ್ ಬಂದೆ, ಅಲ್ಲೂ ಕೂಡ ಪೂಜೆ ಎಲ್ಲ ಕೂಡ ಮುಗಿಸಿ ಪಾಪ ಇವಾಗ ಹುಡುಗ ಇದ್ನಲ್ಲ ಅವನ್ನ ಊಟ ಕಳಿಸಿ ಮತ್ತು ಆಂಜನೇಯನ ದೇವಸ್ಥಾನಕ್ಕೆ ಹೂವು ಕೊಡಬೇಕಿತ್ತಂತೆ. ಸೊ ಹಂಗೆ ಕೊಟ್ಬಿಟ್ಟು ಊಟ ಮಾಡ್ಕೊಂಡು ಬರ್ತೀನಿ ಅಂತಂದ. ಸೊ ಹೋಗು ಅಂತ ಕಳಿಸ್ದೆ. ನಮ್ಮ ಮನೆಗೆ ಆಲ್ರೆಡಿ ದರ್ಶನ ಎಲ್ಲ ಕೂಡ ಮುಗಿಸಿ ದೇ ಆರ್ ಕಮಿಂಗ್ ಬ್ಯಾಕ್. ಬರಲಿ, ದರ್ಶನ ಎಲ್ಲ ಕೂಡ ಚೆನ್ನಾಗಾಯ್ತಂತೆ. ಒಂದು ಕೌಂಟಬಲ್ 100 ಜನ ಅಂತ ಒಳಗಡೆ ಇದೆ ಕಣೆ, ಎಣಿಸ್ಬೋದು ಜನ ಅಂತಂದ್ರೆ ನಮ್ಮ ಅಕ್ಕ ಜನ ಇಟ್ಟಿದ್ದಾರೆ ಅಂದರೆ. ಇವರು ಹೋಗಿದ್ದಾರೆ ಕಮ್ ಅಷ್ಟೇ. ನಾನು ಚಾಕ್ಲೇಟ್ ತಿಂತಾರೆ. ನಿನ್ನೆನೂ ನೀಟಾಗಿ ನಿದ್ದೆ ಇಲ್ಲ, ಮೊನ್ನೆನೂ ನೀಟಾಗಿ ನಿದ್ದೆ ಇಲ್ಲ. ಅಮ್ಮ ನಂಗಂತೂ ಬೆಳಗ್ಗೆ ಅಲಾರಾಮ್ ಕೂಗ್ತಾಯಿದ್ರೆ 5 ಕಾಲಿಗೆ ಇಟ್ಟಿದ್ದೆ ಮಾರ್ನಿಂಗು. ಅಲಾರಾಮ್ ಕೂಗ್ತಾರೆ, ಅಪ್ಪ ಬೆಳಕಾಗೋಯ್ತಾ ಅಂತ ಫೀಲ್ ಆಯ್ತು ನನಗೆ. ಮೊನ್ನೆ ಹಬ್ಬದ ದಿವಸ ನೈಟು 1 ಅವರ್ ಮಲಗಿದ್ದೀವಿ ಅಷ್ಟೇ, ಲೈಕ್ ಥರ್ಸ್ಡೇ ನೈಟು. ಅವತ್ತು ಕೂಡ ನೀಟಾಗಿ ನಿದ್ದೆ ಮಾಡಿಲ್ಲ, ಇನ್ನೇನು ನೀಟಾಗಿ ನಿದ್ದೆ ಇಲ್ಲ. ಆ್ಯಂಡ್ ನಾಳೆ ಕೂಡ ವಿ ಹ್ಯಾವ್ ಸಮ್ ಪ್ಲ್ಯಾನ್, ಹೋದ್ರೆ ಅದು ಕೂಡ ವಿಡಿಯೋ ಮಾಡ್ತೀನಿ, ಓಕೆನಾ? ಇನ್ನೇನು ಸೋಮವಾರ ಅಂದರೆ ಕಾಲೇಜೇ ಸ್ಟಾರ್ಟ್ ಆಗಿಬಿಡುತ್ತಲ್ಲ. ಈ ವೀಕಲ್ಲಿ ಹೆಂಗೋ ಇಂಡಿಪೆಂಡೆನ್ಸ್ ಡೇ ಬರುತ್ತೆ ಅಂತ ಅನ್ಕೊಂಡಿದ್ದೆ, ಆರಾಮಾಗಿರೋಣ ಅಂತ. ನೋಡಿದ್ರೆ ಮಂಡೆಯಿಂದ ವಿ ಹ್ಯಾವ್ ಇಂಟರ್ನಲ್ಸ್ 18th. ಸೊ ಅದು ಪ್ರಿಪೇರ್ ಆಗಬೇಕು, ಅದು 4 days ಹಿಡಿಯುತ್ತೆ. ಇಟ್ಸ್ ಹಾರಿಬಲ್ ಗೈಸ್, ಇಟ್ಸ್ ಹಾರಿಬಲ್. ಲೈಫ್ ಒಂಥರ ಬ್ಯುಸಿ ಆಗಿಬಿಟ್ಟಿದೆ, ಹಿಂಗೆ ಬ್ಯುಸಿ ಆಗಿರಲಿ ಅಂತ ಅನ್ಕೋತೀನಿ. ಅವರು ಪಾಪುಗೆ ಹಾಲಿಗೆ ಹಾಕ್ತಾರಲ್ಲ ಪೌಡ್ರ್ ಕೇಳಿದ್ರು, ಕೊಟ್ಟು ಕಳಿಸ್ದೆ ಅಷ್ಟೇ. ಚಾಕ್ಲೇಟ್ ಓಪನ್ ಮಾಡಿದ್ರೆ ತಿನ್ನಂಗಿಲ್ಲ, ಇದಷ್ಟೇ ಇವತ್ತಿನ ಕತೆ. ಪೂಜೆ ಎಲ್ಲ ಮುಗಿಸಿ ಮೆಡಿಕಲ್ ಸ್ಟೋರ್ಗೆ ಹೋದೆ. ಇದು ಒಂದೇ ಒಂದು ವೀಡಿಯೋ ಕ್ಲಿಪ್ಪಿಂಗ್ ಕಳಿಸಿದ್ಲು ನಮ್ಮ ಅಕ್ಕ. ನಮ್ಮ ಪಾಪು ನೋಡಿ ಬೆಳಗ್ಗೆ ಅರೌಂಡ್ 4 o'clock ಟೈಮಲ್ಲಿ ದೇವಸ್ಥಾನ ಎಲ್ಲ ರೌಂಡ್ ಹೊಡಿತಿದ್ದಾನೆ. ಇದು ಕುಕ್ಕೆಯಲ್ಲಿ ತೊಗೊಂಡಂಥ ಕ್ಲಿಪ್ಪಿಂಗ್. ಅವನಿಗಂತೂ ದೇವಸ್ಥಾನಕ್ಕೆ ಹೋಗೋದಂದರೆ ಈ ಫೀಲ್ಸ್ ವೆರಿ ಹ್ಯಾಪಿ. ಮತ್ತು ಯಾವುದೇ ಟೈಮ್ಗಾದರೂ ಮಂಗಳಾರತಿ ಮಾಡಲಿ, ಅವನು ಎದ್ಬಿಟ್ಟು ನೀಟಾಗಿ ಮಂಗಳಾರತಿ ನೋಡಿ ಮಂಗಳಾರತಿ ತೊಗೊಂಡು ಸ್ಲೀಪ್ ಕಂಟಿನ್ಯೂಷನ್ ಆಗಿ ಆಮೇಲೆ ಮಲ್ಕೊತಾನೆ. ಹಾಗೆ ಅವನಿಗೂ ಖುಷಿಯಾಗಿಬಿಟ್ಟಿತ್ತು. ಓಡಾಡೋದಂದರೆ ಈ ಫೀಲ್ಸ್ ಹ್ಯಾಪಿ. ಸೊ ಹಂಗಾಗಿ ಅವ್ರಿಗೂ ದರ್ಶನ ಎಲ್ಲ ಕೂಡ ಚೆನ್ನಾಗಿನೇ ಆಯಿತು. ಅಪೋಸಿಟೇ ಬೃಂದಾವನ ಗಾರ್ಡನ್ ಅಂತ ಒಂದಿದೆ. ಸೊ ಇಲ್ಲಿ ಚೆನ್ನಾಗಿರುತ್ತೆ ಟಿಫನ್ನು, ಇಲ್ಲೇ ಹೋಗಿ ತೊಗೊಂಡು ಬರ್ತೀನಿ. ಇದು ನಮ್ಮ ಮೆಡಿಕಲ್ ಆ್ಯಂಡ್ ಇಷ್ಟೇ ಡಿಸ್ಟೆನ್ಸಲ್ಲಿದೆ. ಸೊ ಜನ ಜಾಸ್ತಿ ಇದ್ದಾರೆ, ಹೇಳ್ಬಿಟ್ಟು ಬಂದು ಹಾಕಿಟ್ಟಿರ್ತಾರೆ, ಆಮೇಲೆ ಹೋಗಿ ಇಸ್ಕೊಂಡ್ರೆ ಆಯಿತು. ಈಗ ಊಟ ಎಲ್ಲ ತರಿಸ್ಕೊಂಡು ತಿಂತಾಯಿದ್ದೀನಿ. ಮತ್ತು ಅರೌಂಡ್ 2 o'clock ಕುಕ್ಕೆಯಿಂದ ಬಂದುಬಿಟ್ರು. ಈ ಸಲ ಕುಕ್ಕೆಗೆ ಮಾತ್ರ ಹೋಗಿದ್ದಿದ್ದು. ನೆಕ್ಸ್ಟ್ ಟೈಮ್ ಹೋದಾಗ ಧರ್ಮಸ್ಥಳಕ್ಕೆ ಹೋಗೋದು ಅಂತ ಅಂದ್ಕೊಂಡು ಹರಕೆ ಐತಂತೆ ತೀರಿಸ್ಕೊಂಡು ಡೈರೆಕ್ಟಾಗಿ ಕುಕ್ಕೆಯಿಂದ ಮನೆಗೆ ಬಂದರು. ಬಂದಿದ್ದಾದಮೇಲೆ ನಾನು ಕೂಡ ವಾಪಸ್ ಗಾಡಿ ಓಡಿಸ್ಕೊಂಡು ಮನೆಗೆ ಹೋದೆ. ಮನೆಗೆ ಹೋದ್ಮೇಲೆ ಎಲ್ಲಿಗೆ ಹೋದೆ ಏನು ಅಂತೆಲ್ಲ ಕೂಡ ನಿಮಗೆ ಗೊತ್ತಾಗುತ್ತೆ, ವಿಡಿಯೋನ ನೋಡ್ತೀರಿ. ಆ್ಯಂಡ್ ಏನು ತರಿಸ್ಕೊಂಡಿದ್ದೆ ಅಂತಂದರೆ ಪೂರಿ ಮತ್ತು ಸಾಂಬಾರು ಮತ್ತು ಚಟ್ನಿ ಕೊಟ್ಟಿದ್ದರು. ಹುಷಾರಾಗಿ ನಂಗೆ ಅಲ್ಲಿ ಪೂರಿ ಇಷ್ಟ ಆಗುತ್ತೆ, ನೋ ಪ್ರಾಬ್ಲಮ್. ಪೂರಿ ಕೊಟ್ಟಿದ್ದರು, ಎಲ್ಲ ಕೂಡ ತಿಂದೆ. ಪೂರಿಗೆ ಏನೋ ಕುರ್ಕುರೆ ತೊಗೊಂಬಂದಿದ್ದೆ, ಕುರ್ಕುರೆ ತಿನ್ನಬೇಕಂತ ಅನ್ನಿಸ್ತು. ಹಾಗಾಗಿ ಪೂರಿ ಜೊತೆ ಕುರ್ಕುರೆ ತೊಗೊಂಡು ಅದನ್ನು ಕೂಡ ತಿಂದೆ. ನಿಮ್ಮನೇಲಿ ಏನು ಮಾಡಿದಿರಿ ಟಿಫನ್ನಿಗೆ ಅಂತ ಕಮೆಂಟ್ ಮಾಡಿ. ಆ್ಯಂಡ್ ನಾನೇನಾದರೂ ಬೆಳಗ್ಗೆ ಮೆಡಿಕಲ್ಗೆ ಹೋದರೆ ಯೂಶ್ವಲಾಗಿ ನಾನೇನು ಟಿಫನ್ ತೊಗೊಂಡೋಗಲ್ಲ, ಅಲ್ಲೇ ತೊಗೋತೀನಿ ಯಾವಾಗಲೂ ಅಷ್ಟೇ. ಹಂಗಾಗಿ ಇವತ್ತು ಕೂಡ ಅಲ್ಲೇ ತೊಗೊಂಡು ತಿಂದು ಅದಾದಮೇಲೆ ನಾನು ಮೆಡಿಕಲ್ ಸ್ಟೋರಲ್ಲಿದ್ದು ಅರೌಂಡ್ 2 o'clock ನನ್ನ ಮನೆಗೆ ಬಂದೆ. ಮಲ್ಕೊಂಡವನು ಹತ್ರ ಬಂದಿದ್ದೀವಿ. ಹೋಗಿಲ್ವಾ ಅಕ್ಕ? ಒಳಗಡೆ ಬರೋ ದೀಪಮ್ಮ ತಕೊಂಡು ಧುತಿ ವೈಶಾಖ ನೋಡು, ವೈಶಾಖ ಹತ್ರಕ್ಕೆ ಹೋಗು. ಬತ್ತಾನೆ ಹೆಂಗೆ ಕರಿ ಮುದ್ದು ಮುದ್ದು ಚಿನ್ನಿ. ಏನೆಲ್ಲ ಇವಾಗ ಎತ್ತಾ ಇದ್ದೀರಾ? ನಾವು ನಾಳೆ ಅಮ್ಮ ನಾವು ಕದಲ್ಸಲ್ಲ. ಇವತ್ತೆಲ್ಲಿ ಇವತ್ತು ಯಾವಾಗಲೂ ಬೆಳಗ್ಗೆ ಎದ್ಬಿಡೇವಿ. ಬೆಳಗ್ಗೆ ಅಮ್ಮ ಇದು ನಿಂದು ಬದುಕಾಸಿನ ಸರನಾ ಇದು? ದೀಪಕ್ಕ ಈಗ ಥರ ಸೀರೆ ನಿನ್ನ ಹತ್ರ ಇತ್ತಲ್ಲ ಸೇಮ್ ಕಾಂಬಿನೇಷನಲ್ಲಿ. ಯಾಕೆ ಬುದ್ಧಿ ಬಿಲ್ವಾ ಸೀರೆ ತಗೊಂಡಾಗ? ಈ ಕಲ ನನ್ನ ಹತ್ರ ಐತೆ ಅಂತ. ಅದೇ ಬ್ಲೌಸ್ ಇದಕ್ಕೂ ಆಗುತ್ತೆ, ಇಕ್ಕೊಂಬಿಡಿ ಅಲ್ಲಿ ಬ್ಲೌಸ್ ಹೊಸ ತಪ್ಪುತ್ತೆ. ನೀವು ಹೆಂಗೆ ಉಡ್ಸ್ತೀರಾ ಸೀರೆ ಸ್ವಲ್ಪ ಹೇಳ್ತೀಯಾ? ಅಲ್ಲ ಹೆಂಗೆ ಉಡ್ಸಿದ್ಯಾ ಅಂತದೇ ಎಲ್ಲ ಹಿಡಿದ್ಬಿಟ್ಟು ಇಲ್ಲಿ ಪಿನ್ ಮಾಡಿದ್ಯಾ ತಾನೇ, ಸೆಂಟ್ರು ಪಿನ್ ಮಾಡಿ ಕೂಡಿಸಿದ್ಯಾ, ಸೆರಗನೆತ್ ಮುಂದಕ್ಕೆ ಹಾಕಿದ್ಯಾ, ಇಲ್ಲಿ ಸಿಕ್ಕಿರೋದು ಎಕ್ಸ್ಟ್ರಾನ ಸ್ಟಾರ್ಟಿಂಗ್ ಸ್ವಲ್ಪ ಬಿಟ್ಕೊಂಡಿರೋ ಎಕ್ಸ್ಟ್ರಾ ತಗೊಂಡು ಕೈ ಸುತ್ತಿದ್ಯಾ. ಬೆಳ್ಳಿ ಬಿನ್ಕೆನಾ ನಿಮ್ಮದು? ಹಾಂ
ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ವರಮಹಾಲಕ್ಷ್ಮಿ ಹಬ್ಬ ಮುಗಿದು ನೆಕ್ಸ್ಟ್ ಡೇ ರಕ್ಷಾ ಬಂಧನ ಇತ್ತು. ಇಟ್ ವಾಸ್ ವೆರಿ ಸ್ಪೆಷಲ್ ರಕ್ಷಾ ಬಂಧನ ಅಂತ ಹೇಳ್ಬೋದು ನಾನು. ಅದಕ್ಕೂ ಮುಂಚೆ ಡ್ಯಾನ್ಸ್ ಬಗ್ಗೆ ಹೇಳೋಣ. ಇವರು ಯೂಶಲ್ಲ ಕಸಿನ್ಸ್ ಎಲ್ಲ ಸೇರಿದಾಗ ನಮ್ಮ ಅಕ್ಕನ ಮನೇಲಿ ಇದು ನಮ್ಮ ವೈಶು ಕಸಿನ್ನು. ಸೊ ಹಂಗಾಗಿ ಅಲ್ಲಿ ಡ್ಯಾನ್ಸ್ ಎಲ್ಲ ಕೂಡ ಪ್ರಾಕ್ಟೀಸ್ ಮಾಡಿ ಈ ಥರ ಫೆಸ್ಟಿವಲ್ಸ್ ಎಲ್ಲ ಅವ್ರೇನು 2-3 ಡೇಸ್ ಇದ್ದರೆ ಡ್ಯಾನ್ಸ್ ಎಲ್ಲ ಪ್ರಾಕ್ಟೀಸ್ ಮಾಡಿ ಡ್ಯಾನ್ಸ್ ಮಾಡ್ತಾರೆ. ಹಂಗೆ ಇಲ್ಲಿ ಸಾಂಗಿಗೆ ಡ್ಯಾನ್ಸ್ ಎಲ್ಲ ಕೂಡ ಹಾಡ್ತಾಯಿದ್ರು. ನನ್ನ ಸಾಂಗು ಕಾಪಿರೈಟ್ ಆಗುತ್ತೆ ಹಾಕಿದ್ರೆ ಅಂತ ಅಂದ್ಬಿಟ್ಟು ಬರೀ ಡ್ಯಾನ್ಸ್ ಹಾಡ್ತಾರೋ ಕ್ಲಿಪ್ಪಿಂಗ್ ಮಾತ್ರ ಹಾಕಿದ್ದೀನಿ. ಡ್ಯಾನ್ಸ್ ಎಲ್ಲ ಕೂಡ ಚೆನ್ನಾಗಿಯೇ ಹಾಡಿದ್ರು. ಆ್ಯಂಡ್ ಇವಾಗ ಡ್ಯಾನ್ಸ್ ಎಲ್ಲ ಕೂಡ ಆಯಿತು. ಆಲ್ರೆಡಿ ನಾನು ಹೋಗೋಷ್ಟರಲ್ಲಿ ಲಕ್ಷಗೆ ಇವರೆಲ್ಲ ರಾಖಿ ಕಟ್ಟಿದ್ರು. ನಾವು ಹೋಗೋದು ಇಟ್ ವಾಸ್ ಅ ಸರ್ಪ್ರೈಸ್ ಫಾರ್ ದೆಮ್ ಅಂತಲೇ ಹೇಳ್ಬೋದು. ನಾವೇನು ಹೇಳಿರಲಿಲ್ಲ, ಬಿಕಾಸ್ ಇವ್ರು ಎಷ್ಟೊತ್ತಾಗುತ್ತೋ ಏನೋ ಬರೋದು, ನಾವು ಸಂಡೇ ಹೋಗೋಣ ಅಂದ್ಬಿಟ್ಟು ಪ್ಲಾನ್ ಚೇಂಜ್ ಮಾಡಿದ್ವಿ. ಇವ್ರು ಬೇಗ ಬಂದಿದ್ದರಿಂದ ವಿ ವೆಂಟ್ ಆನ್ ಸಾಟರ್ಡೆ. ಹೋಗಿ ಜಾಸ್ತಿ ಹೊತ್ತೇನಿರಲಿಲ್ಲ, ಬಿಕಾಸ್ ಅಪ್ಪ ಹಂಗೆ ಅಮ್ಮಂಗೆ ಇಬ್ಬರಿಗೂ ಕೂಡ ಟಯರ್ಡ್ ಆಗಿತ್ತು. ಅವರು ಕೂಡ ಜರ್ನಿ ಎಲ್ಲ ಮಾಡಿ ಆ್ಯಂಡ್ ಹೋಗಿದ ತಕ್ಷಣ ರಾಖಿ ಎಲ್ಲ ಕಟ್ಟಿಸ್ಕೊಂಡು ಅವರು ಕೂಡ ಇಶಾಗೆ ಹೋಗಬೇಕಿತ್ತು. ಅರೌಂಡ್ ಒಂದು 5 o'clock ಬಿಟ್ಟು 6 ಮನೇಲಿದ್ರಿ ರಿಟರ್ನ್ ಅಂತಲೇ ಹೇಳ್ಬೋದು. ಇವಳಂತೂ ಫುಲ್ ಎಕ್ಸೈಟ್ ಆಗೋಗಿದ್ದು ಧೃತಿ ವೈಷ್ಣವಿ ಇಬ್ಬರು ಕೂಡ. ಇದು ಬಂದು ಸ್ಪೆಷಲ್ ಫಾರ್ ಅಸ್ ಬಿಕಾಸ್ ಫಸ್ಟ್ ರಕ್ಷಾಬಂಧನ್ ಇದು. ಈ ನಮ್ಮ ಮನೇಲಿ ಇವ್ರು ಹುಟ್ಟಿದ ಮೇಲೆ ಮೊದಲನೇ ಹಬ್ಬ ರಕ್ಷಾಬಂಧನ್ ಬರ್ತಿರೋದು. ವಿ ಹ್ಯಾವ್ ಟು ಮೇಂಟೈನ್ ದಿಸ್ ಬಾಂಡ್ ಫಾರ್ ಎವರ್ ಇನ್ ಎವ್ರಿ ಒನ್ಸ್ ಲೈಫ್ ಅನ್ನೋ ಥರ. 4 ಜನದ ಲೈಫಲ್ಲೂ ಕೂಡ ಇದು ಚೆನ್ನಾಗಿರ್ಬೇಕು ಬಾಂಡು. ಆ ಥರ ಚೆರಿಷ್ ಮಾಡಬೇಕು. ನಮ್ಮ ಅಕ್ಕ ಅಥವಾ ನನ್ನ ತಮ್ಮ ಅನ್ನೋ ಥರ ಅವ್ರಿಗೂ ಇರಬೇಕು, ಇವ್ರಿಗೂ ಇರಬೇಕು ಅಂತ ಅಂದ್ಬಿಟ್ಟು ರಾಖಿ ಎಲ್ಲ ಕೂಡ ಕಟ್ಸಿದ್ರಿ. ಫಸ್ಟು ವೈಷ್ಣವಿ ಚೋಟಿ ಕಟ್ಟಿದ್ಲು. ಪಾಪ ಅವಳಿಗೆ ನೀಟಾಗಿ ಗಂಟಾಕಕ್ಕೆ ನೀಟಾಗಿ ಸುತ್ತಿ ಇಟ್ಬಿಟ್ಟಿದ್ಲು. ಅದೇನೇ ಸುತ್ತಿರೋದನ್ನು ಅವ್ನು 2 ನಿಮಿಷ ಕೈಯಲ್ಲಿ ಕಿತ್ತಿಟ್ಟ. ಹಂಗಾಗಿ ನೀಟಾಗಿ ಇನ್ನೊಂದ್ಸಲ ಎಲ್ಲ ಕಟ್ಟಿಸಿ ಎಲ್ಲ ಮಾಡಿದ್ವಿ. ಆ್ಯಂಡ್ ಇವ್ರ ಕೈಯಲ್ಲಿ ಬಾಯಲ್ಲಿ ಇಟ್ಕೊಳಕ್ಕಂತೂ ಸಖತ್ತಾಗಿತ್ತು. ಡೋರಾಮಾನ್ ರಾಖಿ ಆಗಿರ್ಬೋದು ಅಥವಾ ಛೋಟಾ ಭೀಮ್ದಾಗಿರ್ಬೋದು. ವಿ ಎಂಜಾಯ್ಡ್ ಇಟ್ ವೆರಿ ವೆಲ್. ನಾವಂತೂ ಸಖತ್ ಎಂಜಾಯ್ ಮಾಡಿದ್ವಿ. ಆ್ಯಂಡ್ ಈವನ್ ದೇ ಆರ್ ಆಲ್ಸೋ ವೆರಿ ಎಕ್ಸೈಟೆಡ್. ಅವರು ಎಕ್ಸೈಟ್ ಆಗಿದ್ದರು. ಒಂಥರ ನಿವೇದಂತೂ ಹೆಂಗೆ ಎಕ್ಸ್ಪೆಕ್ಟ್ ಲೈಕ್ ಅವ್ನು ಹೆಂಗೆ ನೋಡ್ತಿದ್ದಾನೆ, ಇವ್ರು ಏನೋ ಮಾಡಿಬಿಡ್ತಾರೆ ನನಗೆ ಅಯ್ಯೋ ಅನ್ನೋ ಥರ ಅವ್ನು ನೋಡ್ತಾ ಇದ್ದೆ. ವಾಸ್ ವೆರಿ ಎಕ್ಸೈಟೆಡ್. ಅದು ಬಾಯಲ್ಲಿ ಇಟ್ಕೊಳಕ್ಕಾಗಿರ್ಬೋದು ಎಲ್ಲದಕ್ಕೂ ಸಿಕ್ಕಿರುತ್ತಲ್ಲ. ಸೊ ಹಂಗಾಗಿ ಈ ವಾಸ್ ವೆರಿ ಎಕ್ಸೈಟೆಡ್. ಇಲ್ಲಿ ಬರುತ್ತೆ ಧೃತಿ ಪಾಟು. ಇವಳಂತೂ ಎಕ್ಸ್ಟ್ರಾ ಆರ್ಡಿನರಿ. ನನಗೆ ಕಿಸ್ ಕೊಡ್ತೀನಿ ಅಂತ ಅಂದ್ಬಿಟ್ಟು ಬೇಡ ಫೋನ್ ಕ್ಯಾಮ್ರಾಗೆ ಕೊಟ್ಬಿಡ್ತೀನಿ ಅಂತ ಕೊಟ್ಬಿಟ್ಟು ಕಟ್ಟೋಕ್ಕೆ ಸ್ಟಾರ್ಟ್ ಮಾಡಿದ್ಲು. ಅಷ್ಟರಲ್ಲಿ ಅವ್ನಿಗೆ ಥರ ಏನಂತಾರೆ ಇರ್ಸು ಮುರ್ಸು ಒಂಥರ ನಮ್ಮ ಮಕ್ಳಿಗೆ ನಾವು ಇರಿಟೇಟ್ ಮಾಡ್ತಿದ್ದೀವಿ ಅಂತ ಅನ್ಸುತ್ತಲ್ಲ, ಆ ಥರ ಆಗೋಗಿತ್ತು ಅವನಿಗೆ. ಒಂಥರ ಸ್ಪ್ರಿಂಗ್ ಥರ ಹಿಂಗೆ ಆಡ್ಸೋದು ನೀಟಾಗಿ ಮುರಿದೇ ಹಾಕ್ಬಿಟ್ಟ. ಅವ್ರು ಇವತ್ತು ತೊಗೊಂಬಂದಿದ್ದು ಅದು ಏನು ಅಂದ್ಕೊಂಡು ಸುಮ್ಮನಾದೆ. ಅಂದರೂ ಓಕೆ ದೇ ಆರ್ ಹ್ಯಾಪಿ. ಮುರಿದಾಕಿದ್ದಕ್ಕೇನು ಬೇಜಾರಿರಲಿಲ್ಲ. ಮುರಿದೋಯ್ತಲ್ಲ ಅಂದ್ಕೊಂಡು ಸುಮ್ಮನಾದ್ರು. ಪ್ಲಾಸ್ಟಿಕ್ ಅವ್ನು ಇಟ್ಕೊಂಡು ಗಟ್ಟಿಯಾಗಿ ಹಿಂಗೆ ಎಳ್ದಿದ ತಕ್ಷಣ ಅದು ಮುರಿದೇ ಹೋಯ್ತು. ಅಷ್ಟರಲ್ಲಿ ನೋಡಿಕೊಂಡು ನಮ್ಮ ಧೃತಿ ಕೂಡ ರಾಖಿ ಎಲ್ಲ ಕಟ್ಟಿದ್ಲು. ಇವಳು ಕಟ್ತಾ ಇರೋ ರಾಖಿ ಬಂದು ಚೋರಾ ಭೀಮ್ ರಾಖಿ. ಅವನಿಗೆ ಕಟ್ಟಿದ್ದು ಬಂದು ಡೋರೆಮಾನ್ ರಾಖಿ. ನಮ್ಮ ಅಕ್ಕ ಈಸ್ಕೊಂಡು ಕೊನೆಗೆ ಗಂಟೆಲ್ಲ ಕೂಡ ಅಡ್ಜಸ್ಟ್ ಮಾಡಿ ನಮ್ಮ ಅಕ್ಕನ ಕೈಲಿ ಕೈ ಇಟ್ಕೊಂಡು ಕಟ್ಸೋದ್ಲು. ಅಷ್ಟರಲ್ಲಿ ಅವ್ನು ಅಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟು ಇವ್ನಿಗೇನು ಈ ಥರ ಹಿಂಸೆ ಏನೂ ಮಾಡಬಾರ್ದು, ಅವನ್ನ ಫ್ರೀ ಬರ್ಡಾಗಿ ಬಿಟ್ಬಿಡ್ಬೇಕು. ಆ ಥರ ನಮ್ಮ ಪಾಪು ಇದು ಫ್ರೀಯಾಗಿ ಬಿಟ್ಟರೆ ಓಡಾಡ್ಕೊಂಡು ಅಡ್ಡಾಡ್ಕೊಂಡು ನಿಂತ್ಕೊಂಡು ಕೂತ್ಕೊಂಡು ಎಲ್ಲ ಜಂಪ್ ಹೊಡ್ಕೊಂಡು ಅವ್ನಿಗೆ ಹೆಂಗೆ ಬೇಕೋ ಅವ್ನಂಗೆ ಇರ್ತಾನೆ. ಆ್ಯಂಡ್ ಇವಾಗ ರಾಖಿ ಎಲ್ಲ ಕೂಡ ಕಟ್ಸಿದಾದ್ಮೇಲೆ ಇಟ್ಸ್ ಟೈಮ್ ಫಾರ್ ದ ಗಿಫ್ಟ್. ನಾನು ನಿಮ್ಗಾಗಲೇ ಹೇಳ್ದಾಗೆ ನಾವು ಹೋಗೋದು ಪ್ಲ್ಯಾನ್ ಇತ್ತಲ್ಲ. ಸೊ ಹಂಗಾಗಿ ಗಿಫ್ಟ್ ಎಲ್ಲ ಕೂಡ ನಾವು ಸಿಟಿಗೆ ಹೋದಾಗೆ ಏನು ತರೋದು ಯೂಶಲಾಗಿ ಬಟ್ಟೆ ಕೊಡಿಸ್ತಾನೆ ಇರ್ತೀವಿ. ಬರ್ಡೇಗಾಗಿರ್ಬೋದು ಅಥವಾ ಗೌರಿ ಹಬ್ಬಕ್ಕೆ ಮನೆಗೆ ಬಂದಾಗ ಆಗಿರ್ಬೋದು. ಬರ್ತಡೇಗೆ ಅದಕ್ಕೆಲ್ಲ ಬಟ್ಟೆ ಕೊಡಿಸಿ ಬಟ್ಟೆನೇ ಕೊಡಿಸಿದ್ರೆ ಇಟ್ಸ್ ನಾಟ್ ಲುಕ್ ಯೂನಿಕ್ ಅಂತ ಅಂದ್ಕೊಂಡು ಮ್ಯಾಕ್ಸ್ನ ಕೊಡ್ಸೋಣ ಅಂತ ಅಂದ್ಬಿಟ್ಟು ಮೊನ್ನೆ ಮಲ್ಲೇಶ್ವರಂಗೆ ಹೋದಾಗ ಶಾಪಿಂಗ್ ಹೋಗಿದ್ವಲ್ಲ, ಅದಿನ್ನೂ ವಿಡಿಯೋ ಹಾಕ್ತೀನಿ. ಆವಾಗೆ ನಾವು ಗಿಫ್ಟ್ನ ತಗೊಂಡು ಬಂದಿದ್ವಿ. ಓಪನ್ ಮಾಡಿ ಪರವಾಗಿಲ್ಲ, ಅವ್ರು ಮಾಡಿದ್ಲು. ಓಪನ್ ಮಾಡಿ. Nice, Adruti. How is it? Yeah. Are you happy? Yeah. You, Vaishu? I didn't even seen it. You didn't even seen it, yes? How is it? ಚೆನ್ನಾಗಿದೆ. ಹಂಗೆ ಕಡೆ ನೋಡ್ರಿ, ತಕ್ಕಂತ ನೋಡ್ರಿ. ವೈಶ್ ಈ ಕಡೆ ನೋಡ್ರಾ, ಈ ಕಡೆ ನೋಡಮ್ಮ. ಅದಿತಿ ಈ ಕಡೆ ನೋಡಂಗೇನೆ. ಇಬ್ಬರು ಜನ ನೋಡ್ರಿ. ಓಕೆ ಕೈ ನೋಡ್ಸಮ್ಮ, ರಾಖಿ ಕಟ್ರಿ ನೋಡ್ಸ್ಮ ಕಂದಮ್ಮ. ಕಂದು ರಾಖಿ ಅಯ್ಯಪ್ಪ ಬರೀ ಕೈ ನೋಡಿ, ನಮಗೆ ಚೆನ್ನಾಗಿ ನೋಡ್ತಾನಮ್ಮ.
ಅದಾದಮೇಲೆ ಒಂದು ಸ್ವಲ್ಪ ಹೊತ್ತಿದ್ದು ನಾವು ಕೂಡ ಅವರಿಗೆಲ್ಲ ಕೂಡ ಬಾಯ್ ಮಾಡಿ ಬಂದ್ವಿ. ಆ್ಯಂಡ್ ವೈಷ್ಣವಿಗಂತೂ ಸಮಾಧಾನ ಆಗಿಲ್ಲ, ಹಿಂಗೆ ಹೋಗಿ ಹಿಂಗೆ ಬಂದುಬಿಟ್ವಿ ಅನ್ನೋ ಫೀಲ್ ಅವಳಿಗೆ. ಅವ್ಳ ಮಕ್ಕಳು ನೋಡ್ದಂಗೂ ಸಮಾಧಾನ ಆಗಿಲ್ಲ ಅಂತ ಹೇಳ್ತಾಯಿದ್ಲು. ಸೊ ಅವರು ಕೂಡ ಇಶಾಗೆ ಹೋಗಿ ರೆಡಿ ಆಗ್ತಾಯಿದ್ರು. ಸೊ ಹಂಗಾಗಿ ನಾವು ಕೂಡ ಟೈಮ್ ಜಾಸ್ತಿ ವೇಸ್ಟ್ ಮಾಡಿಲ್ಲ. ಸೊ ಅವರಿಗೆ ಬಾಯ್ ಹೇಳಿಬಿಟ್ಟು ನೆಕ್ಸ್ಟ್ ಬಂದ್ವಿ. ನಮ್ಮಮ್ಮ ಏನೋ ಮಸಾಲ ಪುರಿ ತಿನ್ನಬೇಕು ಅಂತ ಅನಿಸ್ತಾಯಿತ್ತು ಅಂತ ನಮ್ಮ ಡ್ಯಾಡಿ ಹತ್ರ ಹೇಳಿದ್ರಂತೆ. ಸೊ ಹಾಗಾಗಿ ಇವಾಗ ಮಸಾಲ ಪುರಿ ತಿನ್ನೋ ಹತ್ರ ಕರ್ಕೊಂಡು ಬಂದಿದ್ದಾರೆ. ಸೊ ಬನ್ನಿ ಇವಾಗ ಹೋಗೋಣ, ತೊಗೊಂಡು ತಿನ್ಕೊಂಡು ಬರೋಣ. ನಾನು ಅಲ್ಲೇ ಪಾನಿಪುರಿ ತೊಗೊಂಡು ತಿಂದೆ, ಮಸಾಲನೆಲ್ಲ ಮನೆಗೆ ಪ್ಯಾಕ್ ಮಾಡಿಸ್ಕೊಂಡು ಬಂದ್ವಿ. ಬಂದು ಮನೇಲಿ ತಿಂದ್ವಿ ಮಸಾಲ ಪುರಿನ ಅಂತ ಹೇಳ್ಬೋದು. ಬಾಯ್ ನೀವೇದಮ್ಮ, ಬಾಯ್. ಹೋಗಿ ಹುಡ್ಕೊಂಡು ಹೋಗೋವ್ರನ್ನ ನಡಿ ನಡಿ. ಅಮ್ಮ ಬತ್ತಾವ್ ನೋಡ್ರ, ಅಮ್ಮ ಬತ್ತಾವ್ ನೋಡ್ರ. ದಾರಿ ಇಟ್ಕೊಂಡು ಹೋಯ್ತವನೆ ಪಾಪ, ಬತ್ತಾಯ್ತು ನೋಡು ಮಗ. ಹೋಗಿ ಕಂದ, ಬಾ ಚಿಕ್ಕಿ ಎತ್ಕಂತಲೆ, ಬಾ ನೀವೇದು ಚಿಕ್ಕಿ ಎತ್ಕಂತಲೆ, ಬಾ ದಾಟು ನಿಮ್ಮನೆ ವಸ್ತು ದಾಟಿ ಹೋಗು. ಹೋಗು ಮಗ್ನೆ, ಎಷ್ಟು ಸ್ವೆಟ್ರೇನು ಹಾಕಿಲ್ಲ, ಬರಲಿ ಹೋಗು, ಬರಬೇಡ ಹೋಗು. ಈಗ ನೀವು ಇಷ್ಟೊತ್ತು ನೋಡಿದ್ದು ವರಮಹಾಲಕ್ಷ್ಮಿ ಹಬ್ಬದ ನೆಕ್ಸ್ಟ್ ಡೇ ವ್ಲಾಗ್. ಆವಾಗ ನಮ್ಮ ಅಕ್ಕನ ನೆಕ್ಸ್ಟ್ ಅವಳು ಮನೆಗೆ ಬಿಟ್ಬಿಟ್ಟು ನಾವು ಅಲ್ಲಿಂದ ನಮ್ಮ ಮನೆಗೆ ಬಂದ್ವಿ. ಇದು ಲಾಸ್ಟ್ ದಿವಸ ಅಂದರೆ ಭಾನುವಾರದ ವ್ಲಾಗ್ ಅಂತಲೇ ಹೇಳ್ಬೋದು. ಇವತ್ತು ಬೆಳಗ್ಗೆ ಎದ್ದು ಫ್ರೆಶ್ ಎಲ್ಲ ಕೂಡ ಆಗಿ ಸ್ನಾನ ಕೂಡ ಮುಗಿಸಿ ಇವಾಗ ದೇವರಿಗೆ ಪೂಜೆ ಮಾಡ್ತಾ ಇದ್ದೀನಿ 3ನೇ ದಿನ. ಇವತ್ತು ನಮ್ಮ ಮನೇಲಿ ದೇವ್ರನ್ನೆಲ್ಲ ಕೂಡ ಎತ್ತುತ್ತೀವಿ. ಹಾಗಾಗಿ ಸೊ ಬೆಳಗ್ಗೆ ನಾನು 6:30ಗೆಲ್ಲ ಮನೆ ಬಿಡಬೇಕಿತ್ತು. ಅಷ್ಟರಲ್ಲೇ ನೀಟಾಗಿ ಪೂಜೆ ಎಲ್ಲ ಕೂಡ ಮಾಡಿ ದೇವ್ರನ್ನ ಕದಲಿಸ್ಬಿಟ್ಟು ಹೋದೆ. ಅವತ್ತು ಭಾನುವಾರ ಮೆಡಿಕಲ್ ಸ್ಟೋರ್ ಹತ್ರ ಹೋಗಬೇಕಿತ್ತು, ಸ್ವಲ್ಪ ಕೆಲಸ ಇತ್ತು ಅಂತ ಅಂದ್ಕೊಂಡು ಹೋದೆ. ನಮ್ಮ ಬಾವ ಎಲ್ಲ ಹೋಗ್ತಾರೆ ಅಂತ, ಬಟ್ ಪ್ಲ್ಯಾನ್ ಚೇಂಜ್ ಆಯಿತು. ಇವಾಗ ಪೂಜೆ ಎಲ್ಲ ಕೂಡ ಮಾಡ್ತಾಯಿದ್ದೀನಿ ದೇವ್ರಿಗೆ. ಒಂಥರ ಹೆಂಗೆ ನಂಗೆ ಆಶ್ಚರ್ಯ ಆಗಿದೆ ಅಂದರೆ, ನೋಡಿ ದೇವ್ರ ಮೇಲೆ ಏನೂ ಹಾರಿರಲಿಲ್ಲ. ಆ್ಯಂಡ್ ಫಾರ್ ಅಸ್ ಇಟ್ ವಾಸ್ ವೆರಿ, ನಾನು ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ನೋ ಎಲ್ಲ ಗೊತ್ತಿಲ್ಲ, ಇಟ್ ವಾಸ್ ಒಂಥರ ಪೂಜೆ ಮಾಡಿ ಈ ವರ್ಷ ನಂಗೆ ಸ್ಯಾಟಿಸ್ಫ್ಯಾಕ್ಷನ್ ಜಾಸ್ತಿ ಸಿಕ್ತು. ದೇವರು ನಮ್ಮ ಮನೆ ದೇವ್ರ ಫೋಟೋದಲ್ಲಿ ಆಗಿರ್ಬೋದು ನನಗೆ ರೈಟ್ ಸೈಡೇ ಹೊರಗೆ ಕೊಟ್ಟಿದ್ದೆ. ಆ್ಯಂಡ್ ಇಲ್ಲಿ ಲಕ್ಷ್ಮಿ ಹತ್ರನೂ ಅಷ್ಟೇ ನಾನು ಲೋಟಸ್ ಇಟ್ಟಿದ್ದೆ ರೈಟ್ ಸೈಡು, ಆ ಲೋಟಸ್ ಕೂಡ ನೀಟಾಗಿ ಬಿದ್ದೋಗಿತ್ತು. ಸೊ ಹಂಗಾಗಿ ನಮ್ಮಮ್ಮ ಈ ಸಲ ಎಲ್ಲ ಡಬಲ್ ಧಮಾಕ ದೇವ್ರದ್ದು ಫುಲ್ ಬ್ಲೆಸ್ ಮಾಡಿಬಿಟ್ಟಿದ್ದಾರೆ, ಏನೇನು ಕೇಳ್ಕೊಂಡು ಪೂಜೆ ಮಾಡ್ದು ಅಂತ ರೇಗಿಸ್ತಾಯಿದ್ರು. ಸೊ ಒಂಥರ ಈ ಸಲ ಎಲ್ಲನೂ ಸಖತ್ತಾಗಿಯೇ ಆಯಿತು ಹಬ್ಬ ಅಂತ ಹೇಳ್ಬೋದು. ಇವಾಗ ದೇವರಿಗೆ ಪೂಜೆ ಎಲ್ಲ ಕೂಡ ಮಾಡಿ ಆರತಿ ಎಲ್ಲ ಬೆಳಗಿ, ನಮ್ಮನೆ ದೇವ್ರಿಗೇನು ದಿಷ್ಟಿ ಎಲ್ಲ ಆಗಿರಬಾರ್ದಲ್ಲ. ಸೊ ಹಂಗಾಗಿ ದೇವ್ರಿಗೆ ಆರತಿ ಎಲ್ಲ ಬೆಳಗಿ ಎಲ್ಲ ಮಾಡಿದೆ. ಇವಾಗ ಪೂಜೆ ಎಲ್ಲ ಕೂಡ ಮಾಡಿ ಏನಂತಾರೆ ಸಾಂಬ್ರಾಣಿ ಕಡ್ಡಿ ಬೆಳಗಿ, ಅದಾದಮೇಲೆ ಕರ್ಪೂರ ಎಲ್ಲ ಕೂಡ ಬೆಳಗಿದ್ದಾದಮೇಲೆ ಒಂದು ಕ್ಲೋಸಪ್ ಶಾಟ್ ನೀವು ಇಷ್ಟೊತ್ತು ನೋಡಿದ್ರಿ. ಆ್ಯಂಡ್ ನಮಸ್ಕಾರ ಎಲ್ಲ ಕೂಡ ಹಾಕ್ಕೊಂಡು ಲಾಸ್ಟಲ್ಲಿ ಆರತಿ ತಟ್ಟೆಲ್ಲ ರೆಡಿ ಮಾಡಿ ಮೊದಲನೇ ದಿವಸನೇ ಇಟ್ಟಿರ್ತೀವಲ್ಲ, ಅದು ಫುಲ್ಲು ನೀರೆಲ್ಲ ಸ್ವಲ್ಪ ಡ್ರೈ ಆಗಿಬಿಟ್ಟಿತ್ತು. ಅದಕ್ಕಿಂತ ಸ್ವಲ್ಪ ನೀರೆಲ್ಲ ಹಾಕಿ ಮಿಕ್ಸ್ ಮಾಡಿಬಿಟ್ಟು ಇವಾಗ ದೇವರಿಗೆ ಆರತಿ ತೆಗಿತಾ ಇದ್ದೀನಿ. ಆರತಿಗೆ ತುಪ್ಪದ ದೀಪ ಎಲ್ಲ ಕೂಡ ಹಚ್ಚಿ ಆರತಿ ಎಲ್ಲ ಕೂಡ ಆರಾಮಾಗಿಯೇ ತೆಗೆದೆ. ನೋಡಿ ಈ ಥರ ತುಪ್ಪದ ದೀಪ ಎಲ್ಲ ಹಚ್ಚಿ ರೆಡಿ ಎಲ್ಲ ಕೂಡ ಮಾಡಿಕೊಂಡು ದೇವರಿಗೆ ಇವಾಗ ಆರತಿನ ತೆಗಿತಾ ಇದ್ದೀನಿ. ಸೊ ಒಳಗಡೆ ಹೋಗೋ ಸ್ವಲ್ಪ ಜಾಗ ಎಲ್ಲ ಕೂಡ ಮಾಡಿಕೊಂಡು ನೀಟಾಗಿ ಇವಾಗ ದೇವಿಗೆ ಆರತಿ ಎಲ್ಲ ತೆಗೆದೆ. ಮುಂದಿನ ವರ್ಷ ಇನ್ನೂ ಸ್ವಲ್ಪ ಗ್ರ್ಯಾಂಡಾಗು ನನ್ನ ಮನಸ್ಫೂರ್ತಿಯಾಗಿ ನಮ್ಮ ಮನೆಗೆ ಬಂದು ನೆಲೆಸಲಿ ಅಂತ ಅಂದ್ಕೊತ ದೇವಿಗೆ ಆರತಿ ಎಲ್ಲ ಕೂಡ ತೆಗೆದೆ. ಆ್ಯಂಡ್ ನಿಮ್ಮ ಮನೆಯಲ್ಲಿ ಯಾರೆಲ್ಲ 3 ದಿವಸ ಅಥವಾ 5 ದಿವಸ ಕೂರಿಸಿದ್ರಿ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಆ್ಯಂಡ್ ನಮ್ಮ ಮನೇಲಿ ಈ ರೀತಿ 3 ದಿವಸ ಎಲ್ಲ ಕೂರಿಸಿ ನಾವು ಹಬ್ಬನ ಮುಗಿಸಿದ್ವಿ. ಆ್ಯಂಡ್ ಇವಾಗ ದೀಪ ಎಲ್ಲ ಕೂಡ ಇಟ್ಟು ದೇವ್ರನ್ನ ಸ್ವಲ್ಪ ಕದಲಿಸಿದ್ರೆ ದೇವ್ರನ್ನ ಏನಂತಾರೆ ಕದಲಿಸಿದ್ದೀವಿ ಅನ್ನೋ ಲೆಕ್ಕ ಬರುತ್ತೆ. ಅದಾದಮೇಲೆ ನಾವು ಟೈಮೆಲ್ಲ ಕೂಡ ನೋಡಿಕೊಂಡು ಯಾವಾಗ ಬೇಕಾದ್ರೆ ತಗೋಬೋದು. ದೇವ್ರನ್ನ ಕದಲ್ಸೋಕೆ ಕೂಡ ಒಳ್ಳೆ ಟೈಮ್ನ ನೋಡಬೇಕು. ಹಾಗೆ ಟೈಮೆಲ್ಲ ಕೂಡ ನೋಡಿ ಕದಲಿಸ್ದೆ. ನೋಡಿ ಇವಾಗ ನೀಟಾಗಿ ನಮಸ್ಕಾರ ಎಲ್ಲ ಕೂಡ ಮಾಡಿಕೊಂಡು ಇವಾಗ ದೇವ್ರನ್ನ ಕದಲಿಸ್ದೆ. ಇಷ್ಟೇ ಕದಲಿಸೋದು ಅಂತಂದರೆ ನಾವು ಇಟ್ಟಾಗಿಂದ ಏನೋ ದೇವ್ರನ್ನ ಟಚ್ ಮಾಡಿರಲ್ವಲ್ಲ, ಹಂಗಾಗಿ ಇವಾಗ ಸ್ವಲ್ಪ ಕಲಶ ಅಥವಾ ಬಿಂದಿಗೆ ಎಲ್ಲ ಸ್ವಲ್ಪ ಕದಲಿಸ್ಬಿಟ್ಟು ನೆಕ್ಸ್ಟ್ ನಾನು ಸ್ಮರಣಿಗೆ ಹೋದೆ. ಸೊ ಬನ್ನಿ ಹೋಗೋಣ. ಮನೆಯಲ್ಲಿ ಲಕ್ಷ್ಮಿಗೆಲ್ಲ ಕೂಡ ಪೂಜೆ ಮಾಡಿ ದೇವ್ರನ್ನ ಕದಲಿಸ್ಬಿಟ್ಟು ಇವಾಗ ಹೋಗ್ತಾ ಇದ್ದೀನಿ ಆನ್ ದ ವೇ ಟು ಮೈ ಸಿಸ್ಟರ್ಸ್ ಹೋಮ್. ಸೊ ಇವಾಗ ಹೋಗಬೇಕು, ಸ್ವಲ್ಪ ದೂರ ಇದೆ. ಕೇಳಿದೆ ಫೋನ್ ಮಾಡಿಬಿಟ್ಟು ಎಲ್ಲಿಗೆ ಬರಬೇಕಂತ. ಮನೆ ಹತ್ರ ಅಂಗಡಿ ನೋಡಿ ಮನೆ ಹತ್ರ ಬಾರೇನು. ಸೊ ಬನ್ನಿ ಹೋಗೋಣ. ಆ್ಯಂಡ್ ಈಗ ನಾನು ನಮ್ಮ ಅಕ್ಕ ಮನೆಗೆ ಹೋದರೆ ಅಷ್ಟರಲ್ಲಿ ಅವಳು ಸ್ವಲ್ಪ ಎಲ್ಲ ತೆಗೆದೇ ಬಿಟ್ಟಿತ್ತು ಡೆಕೋರೇಷನ್ ಎಲ್ಲ ಕೂಡ. ಆ್ಯಂಡ್ ನಮ್ಮ ಪಾಪು ಅವಾಗ ತಾನೇ ಇದ್ದು ಕಣ್ಣು ಮಿಣ್ಕ ಅಂತ ಬಿಡ್ತಾ ಇದ್ದ. ಐ ಫೀಲ್ಸ್ ಇಟ್ ವಾಸ್ ಲೈಕ್ ಶಾಕ್. ರಾತ್ರಿ ನಾನು ಮಲಗಿಸೋದವಳು ತಿರ್ಗಾ ಬಂದ್ಬಿಟ್ಲಾ ಅಂತ ಅವ್ನು ಹಂಗೆ ಎತ್ಕೊಂಡು ಕೂತ್ಕೊಂತ ನಾನು ವೀಡಿಯೋ ಮಾಡಿದೆ. ಅಷ್ಟರಲ್ಲಿ ನಮ್ಮ ಅಕ್ಕ ಹೂವು ಎಲ್ಲ ಕೂಡ ತೆಗೆದು ಅದನ್ನ ನೀಟಾಗಿ ಮುಟ್ಟೆಗೆ ಕಟ್ಟಿದ್ಲು. ಆ್ಯಂಡ್ ಎಲ್ಲ ಕೂಡ ನೀಟಾಗೆಲ್ಲ ಬಿಚ್ಚಿ ಎಲ್ಲ ನೀಟಾಗಿ ಎತ್ತಿಟ್ಬಿಟ್ಟು ನೆಕ್ಸ್ಟು ನಮ್ಮ ಬಾವ ಇಲ್ಲೂ ಹೋಗಿಲ್ಲ. ಸೊ ಹಂಗಾಗಿ ನಾನು ನಮ್ಮ ಅಕ್ಕ
ಮನೆಗೆ ಬಂದ್ವಿ. ನಾನು ಬೇರೆ ಬೆಳಿಗ್ಗೆ ಗಾಡಿ ತೊಗೊಂಡೋಗಿದ್ದೆ, ಇನ್ನೇನು ನಮ್ಮ ಅಪ್ಪನ ಕರ್ಸ್ಕೊಳೋದು ಅಂತ ಅಂದ್ಬಿಟ್ಟು ನಾನು ನಮ್ಮ ಅಕ್ಕನೇ ಗಾಡಿ ಓಡಿಸ್ಕೊಂಡು ಬರ್ತಾಯಿದ್ವಿ. ನಮ್ಮ ಡ್ಯಾಡಿಗೆ ಲೈಕ್ ಫಸ್ಟ್ ಟೈಮ್ ಪಾಪುನ ಕರ್ಕೊಂಡು ಇವರೇ ಬರ್ತವ್ರೆ ಅಂದ್ಬಿಟ್ಟು ನಮ್ಮ ಡ್ಯಾಡಿ ಕೆಲಸ ಮಾಡ್ತಾಯಿದ್ದೀನಿ ಹಂಗೆ ಬಿಟ್ಬಿಟ್ಟು ಗಾಡಿ ಎತ್ಕೊಂಡು ತೋಟದಲ್ಲಿ ಏನೋ ಕೆಲಸ ಮಾಡ್ತಾರೆ ಹಂಗೆ ಬಂದುಬಿಟ್ಟು ಟವಲ್ ಸುತ್ಕೊಂಡು ನಿಕ್ಕರಲ್ಲೇ ಬಂದುಬಿಟ್ಟು ಯೂಶಲಾಗಿ ಹಂಗೆಲ್ಲ ಆಚೆ ಬರಲ್ಲ. ಸೊ ಬಂದುಬಿಟ್ರು ದಿಸ್ ಇಸ್ ಕಾಲ್ಡ್ ಅ ಫಾದರ್ಸ್ ಪ್ಯೂರ್ ಲವ್ ಅಂತ ಹೇಳ್ತಾರಲ್ಲ ಹಂಗಾಯಿತು. ಇಲ್ಲ ಡ್ಯಾಡಿ ಅಲ್ಲಿ ಬತ್ತವ್ರಿ ಇನ್ನೊಂದು ಮಗ ನಿದ್ದೆ ಹೊಡಿತಾವನೆ ನೋಡಿ ಫ್ರೆಂಡ್ಸ್ ನಮ್ಮಪ್ಪ ನಾವು ಯಾಕ ಯಾಕ ಹಾಂ ಹಾಂ ಬೆಳಿಗ್ಗೆಯಿಂದ ಊಟ ಮಾಡಿಲ್ಲ ಏನಿಲ್ಲ. ನಾವು ಮನೆಗೆ ಬರೋಷ್ಟು ಅರೌಂಡ್ 12 o'clock ಆಗಿತ್ತು. ನಮ್ಮಪ್ಪ ನಮ್ಮನ್ನು ಕರ್ಕೊಬರೋಕ್ಕೆ ಬಂದಿರೋದು ಮನೇಲಿ ಯಾರಿಗೂ ಗೊತ್ತೇ ಇರಲಿಲ್ಲ. ಒಂದು 75% ಬಂದುಬಿಟ್ಟಿದ್ವಿ. ಆಮೇಲೆ ಬಂದರು. ಸೊ ನಾನು ನಮ್ಮ ಡ್ಯಾಡಿ ಜೊತೆ ಬಂದೆ. ನಮ್ಮ ಮಂಜು ಅಕ್ಕ ಒಬ್ಬಳೇ ಓಡಿಸ್ಕೊಂಡು ಬಂದು ನಮ್ಮ ಪಾಪನ ಎತ್ಕೊಂಡು ನಾನು ನಮ್ಮ ಡ್ಯಾಡಿ ಜೊತೆ ಬಂದೆ. ಸೊ ಬಂದಿದ್ದಾದಮೇಲೆ ನೆಕ್ಸ್ಟು ನೀಟಾಗಿ ಫ್ರೆಶ್ ಎಲ್ಲ ಆಗಿ ಇವಾಗ ದೇವ್ರನ್ನ ಕದಲ್ಸ್ಬಿಟ್ಟು ಹೋಗಿದ್ನಲ್ಲ, ಇವಾಗ ನೀಟಾಗಿ ಎಲ್ಲ ಎತ್ತಿಟ್ಟು ದೇವ್ರ ಮನೆಯಲ್ಲೆಲ್ಲ ಅಕ್ಷತೆ ಎಲ್ಲ ಹಾಕಿರ್ತೀವಿ, ಎಲ್ಲ ಮಾಡಿರ್ತೀವಿ. ನೀಟಾಗಿ ಇನ್ನೊಂದು ಸರಿ ನೆಲ ಎಲ್ಲ ನೀಟಾಗಿ ಒರೆಸಿ ಕ್ಲೀನೆಲ್ಲ ಮಾಡಿಕೊಂಡೆ. ನನ್ನ ವೀಡಿಯೋ ಆನ್ ಆಗಿದ್ದೆ ಅಂತ ಅಂದ್ಕೊಂಡೆ, ಅರ್ಧಕ್ಕೆ ವೀಡಿಯೋ ಆಫೇ ಆಗಿಬಿಟ್ಟಿದೆ. ನೀಟಾಗಿ ದೇವ್ರ ಹತ್ರ ಏನೋ ವೀಡಿಯೋ ಆಫ್ ಆಗಿದೆ. ಸೊ ನೀಟಾಗಿ ಪ್ರತಿಯೊಂದು ಪ್ಲೇಟ್ಸ್ನಾಗಿರ್ಬೋದು ಫ್ರೂಟ್ಸ್ನ ಎಲ್ಲ ನೀಟಾಗಿ ಬೌಲಲ್ಲಿ ಇಟ್ಟು ಎಲ್ಲ ಕೂಡ ಇವಾಗ ನೀಟಾಗಿ ರೆಡಿ ಮಾಡ್ಕೊತಾ ಇದ್ದೀನಿ. ಬಿಕಾಸ್ ನಾವು ಹೆಂಗೆ ಹಬ್ಬ ಮಾಡಿರ್ತೀರೋ ಅಷ್ಟೇ ಕ್ಲೀನಾಗಿ ನನಗೆ ತೆಗ್ದು ಎಲ್ಲ ಅದಾದ ಜಾಗಕ್ಕೆ ಎತ್ತಿಟ್ರೆ ಐ ಫೀಲ್ಸ್ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಅಥವಾ ಹ್ಯಾಪಿನೆಸ್ ಅನ್ನೋದಿರುತ್ತೆ. ನಾವು ಹೆಂಗೆ ಹಬ್ಬ ಮಾಡೋದಕ್ಕೆ ಹೆಂಗೆ ಖುಷಿಯಿಂದ ಹಬ್ಬ ಮಾಡ್ತೀವೋ ಎತ್ತಿಡೋಕ್ಕೂ ಕೂಡ ಅಷ್ಟೇ ಖುಷಿಯಿಂದನೇ ಎತ್ತಿಡಬೇಕು ಅನ್ನೋದೊಂದು ನನ್ನ ಒಪಿನಿಯನ್. ಆ್ಯಂಡ್ ನಮ್ಮಮ್ಮ ಕೂಡ ಹಂಗೆ ಎಲ್ಲ ಕೊಡ್ತಾಯಿದ್ರು, ಹೂವು ತೆಗ್ದು ಹಾಕೋದಕ್ಕಿರ್ಬೋದು, ಕವರು ಎಲ್ಲನೂ. ನಮ್ಮ ಮನೇಲಿ ಹೂವು ದೇವ್ರಿಗೆ ಹಾಕಿರೋದಾಗಿರ್ಬೋದು ಎಲ್ಲನೂ ಹಸ್ರು ಗಿಡದ ಮೇಲೆ ಹಾಕ್ತೀವಿ ಯೂಶಲಾಗಿ. ಸೊ ಹಂಗಾಗಿ ನೀಟಾಗೆಲ್ಲ ಸಪ್ರೇಟ್ ಕವರ್ಗೆ ಹಾಕ್ತಾಯಿದ್ದೆ. ಬಾಳೆಕಂದೆಲ್ಲ ಕೂಡ ನಾನೇ ತೊಗೊಂಡೋಗಿ ನೆಕ್ಸ್ಟ್ ಡೇ ಹಸ್ರು ಗಿಡಕ್ಕೆಲ್ಲ ಹಾಕಿದೆ. ಬೆಳ್ಳಿ ಸಾಮಾನೆಲ್ಲ ನೀಟಾಗೆಲ್ಲ ತೊಳೆದು ಎತ್ತಿಡ್ಬೇಕಲ್ಲ, ಸೊ ಹಂಗಾಗಿ ನೀಟಾಗೆಲ್ಲ ತೆಗ್ದು ಇಡ್ತಾಯಿದ್ದೀನಿ. ಆ್ಯಂಡ್ ನಮ್ಮ ಮನೇಲಿ ಏನೇ ಗೋಲ್ಡ್ ಅಥವಾ ಸಿಲ್ವರ್ ಏನೇ ಹಾಕಲಿ ಅದನ್ನು ದೇವರಿಂದ ತಕ್ಬಿಟ್ಟು ಹಂಗೆ ಎತ್ತಿಡೋ ಅಂತ ಏನಂತಾರೆ ಅಭ್ಯಾಸ ಇಲ್ಲ. ಸೀರೆ ಆಗಿರ್ಬೋದು, ದೇವಿಗೆ ಉಡಿಸಿರೋದು ಎಲ್ಲ ಕೂಡ ಹಂಗೆ ಅವತ್ತೇ ನಮ್ಮಮ್ಮ ನಾನು ಉಟ್ಕೊಂಬಿಡು ಅಂತ ಹೇಳ್ತಾರೆ. ಸೊ ಹಂಗಾಗಿ ನೀಟಾಗಿ ಉಟ್ಕೊಂಡು ಒಂದೆರಡು ಫೋಟೋಸ್ ಎಲ್ಲ ಕೂಡ ತೊಗೊಂಡು ನಾನು ಅದಾದಮೇಲೆ ನಮ್ಮಮ್ಮ ಬ್ಲೌಸ್ ಹೊಲ್ಸ್ಕೊತಾರೆ ಸೀರೆದು. ಆಲ್ರೆಡಿ ನಮ್ಮ ಮಮ್ಮಿ ಬ್ಲೌಸ್ ಹೊಲ್ಸ್ಕೊಂಡು ಒಂದು ಫಂಕ್ಷನಿಗೆ ಉಟ್ಕೊಂಡೋಗಿ ಬಂದಿದ್ದು ಆಯ್ತು ಈ ಸೀರೆನ. ನಾನು ಕೂಡ ಉಟ್ಕೊಂಡು ಫೋಟೋಸ್ ವೀಡಿಯೋಸ್ ಎಲ್ಲ ಕೂಡ ತೊಗೊಂಡಿದ್ದೀನಿ, ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ. ಇವಾಗ ಸೀರೆ ಎಲ್ಲ ಕೂಡ ಬಿಂದಿಗೆಯಿಂದ ಬಿಚ್ತಾ ಇದ್ದೀವಿ. ಸೊ ಇಷ್ಟೇ ವೀಡಿಯೋ ರೆಕಾರ್ಡ್ ಆಗಿರೋದು, ಅದು ಹೆಂಗೆ ಆಫ್ ಆಯಿತು ಅನ್ನೋದು ನಂಗೆ ಗೊತ್ತಿಲ್ಲ, ಆಫ್ ಆಗೋಗಿದೆ ವೀಡಿಯೋ. ಸೊ ನಿಮಗೆಲ್ಲರಿಗೂ ಕೂಡ ಗೊತ್ತು ನಮ್ಮ ಮನೇಲಿ ಲಕ್ಷ್ಮಿನ ತೆಗೆದು 3 ಡೇಸಿಗೆ ಅಂತ. ಸೊ ಅದೇ ರೀತಿ ಮತ್ತು 3ನೇ ದಿನ ತೆಗೆದಿದ್ದಾಯಿತು. ಆ್ಯಂಡ್ ಇದು ನಮ್ಮ ಮನೆ ಲಕ್ಷ್ಮಿ ಗುಡಿಸಿದಂಥ ಸೀರೆ, ಒಡವೆ, ಬಳೆಗಳು 3 ಡಜನ್ ಬಳೆ ಹಾಕಿದ್ದೆ. ಸೊ ಎಲ್ಲ ಒಂದು ಕೈಯಲ್ಲಿದೆ. ಈ ಸಲ ನಮ್ಮ ಮನೆ ಲಕ್ಷ್ಮಿಗೆ 4 ಜನದ್ದು ಗೋಲ್ಡ್ ಹಾಕಿದ್ವಿ. ಇಯರಿಂಗ್ಸ್ ಒಬ್ಬರದು, ಒಡವೆ ಒಬ್ಬರದು, ಬಳೆ ಒಬ್ಬರದು, ಉಂಗುರ ಒಬ್ಬರದು ಅಂತ ಹಾಕಿದ್ವಿ. ಆ್ಯಂಡ್ ಇವಾಗೆಲ್ಲ ನಾನು ಹಾಕೊಂಡ್ಬಂದಿದ್ದೀನಿ. ಹೆಂಗೆ ಕಾಣಿಸ್ತಿದೆ ಇದು ಕಡ್ಡಿ ಬನಾರಸ್ ಸ್ಯಾರಿ. ಚೆನ್ನಾಗಿ ಕಾಣಿಸ್ತಾನ. ಇರಿ ಆಚೆ ಕಡೆ ಕರ್ಕೊಂಡು ನೋಡಿಸ್ತೀನಿ ಸ್ವಲ್ಪ ಬೆಳಕಲ್ಲಿ ಹಿಂಗೆ ಕಾಣುತ್ತಂತೆ. ಯಾ now it is looking good. ಸೊ ದಿಸ್ ಇಸ್ ದ ಬ್ಯೂಟಿಫುಲ್ ಸ್ಯಾರಿ ನಾನೇ ಉಟ್ಕೊಂಡೆ. ನೀಟಾಗಿ ಕುತ್ಕೊಂತೀನಿ, ಹಾಡ್ತಿದ ತಕ್ಷಣ ಒಂಥರ ಸಾಫ್ಟ್ ಇದೆ ಅಲ್ಲ. ಸೊ ಸ್ಯಾರಿ ಉಟ್ಕೊಂಡು ಪರ್ಫೆಕ್ಟಾಗಿ ಕುತ್ಕೊಂತು. ಇನ್ ಮೈ ಬ್ಯೂಟಿಫುಲ್ 4 ಕಲರ್ ಬಳೆ ಇದೆ. ಪರ್ಪಲ್, ಲೈಟ್ ಬ್ಲೂ, ಡಾರ್ಕ್ ಗ್ರೀನ್ ಕಲರ್ ಆ್ಯಂಡ್ ಡಾರ್ಕ್ ಬ್ಲೂ ಶೇಡಲ್ಲಿ ಚೆನ್ನಾಗಿ ಕಾಣಿಸ್ತಿದೆ. ಆ್ಯಂಡ್ ದಿಸ್ ಇಸ್ ನಮ್ಮ ಮನೆ ವರಮಹಾಲಕ್ಷ್ಮಿ ಸೀರೆ ಒಡವೆಗಳೆಲ್ಲ ನಾನು ಇವಾಗ ಹಾಕ್ಕೊಂಡಿದ್ದೀನಿ. ಆಫ್ಟರ್ ಲಕ್ಷ್ಮಿ ವೇರಿಂಗ್ ಮೀ ಮನೆ ಮತ್ತೆ ಮಾಡು ಬಂಗಾರಿ. ನಮ್ಮ ಪಾಪುದು ಕೆಲವೊಂದು ಕ್ಲಿಪ್ಪಿಂಗ್ಸ್ನ ಹಾಕಿದ್ದೀನಿ. ಅವನೆಷ್ಟು ಚೆನ್ನಾಗಿ ಗುಮ್ಮ ಮಾಡ್ತಾನೆ, ಈ ಥರ ಟಾಯ್ಸ್ ಜೊತೆ ಎಲ್ಲ ಕೂಡ ಆಟ ಆಡ್ತಾನೆ, ಎಷ್ಟು ಮೈ ಮುರಿಕೋತಾನೆ ಅಂತಂದರೆ ಅವನಿಗೆ ಡೇ ಪೂರ್ತಿ ಎನರ್ಜೆಟಿಕ್ ಆಗಿರೋದಕ್ಕೆ ಇಷ್ಟ. ನನಗೆ ಅದರಲ್ಲಿ ಕೆಲವೊಂದು ಫೇವ್ರೆಟ್ ಕ್ಲಿಪ್ಪಿಂಗ್ಸ್ ಅನ್ನೋ ನಾನು ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತಾಯಿದ್ದೀನಿ. ಸಖತ್ತಾಗಂತೂ ಆಟ ಆಡ್ತಾರೆ. ಸೊ ಇಬ್ಬರು ಕೂಡ ಫೈಟೆಲ್ಲ ಕೂಡ ಸೂಪರಾಗಿರುತ್ತೆ. ಕಮ್ಮಿಂಗ್ ಡೇಸಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಆ್ಯಂಡ್ ಯಾರೆಲ್ಲ ಅವ್ನು ಆಟಾಡಲ್ಲ ಸುಮ್ಮನೆ ಇರ್ತಾನೆ ಅನ್ನೋರಿಗೆಲ್ಲ ಇದೊಂದು ಜಲ ಕೊಟ್ಟಂಗೆ ಅಂತ ಅಂದ್ಬಿಟ್ಟು ಶೇರ್ ಮಾಡ್ತಾಯಿದ್ದೀನಿ. ಮಕ್ಕಳು ಫೋಟೋಸ್ ವೀಡಿಯೋಸ್ ನಮ್ಮಮ್ಮ ಜಾಸ್ತಿ ಶೇರ್ ಮಾಡೋಕ್ಕೆ ಬಿಡಲ್ಲ, ದಿಷ್ಟಿ ಆಗಿಬಿಡುತ್ತೆ ಅಂತ. ಹಾಗಾಗಿ ಇವತ್ತೊಂದು 3 ಕ್ಲಿಪ್ಪಿಂಗ್ ಹಾಕಿದ್ದೀನಿ ನೋಡಿ. ಇದಿಷ್ಟು ಏನಂತಾರೆ ವರಮಹಾಲಕ್ಷ್ಮಿ ಎಂಬುದು ದೇವ್ರನ್ನ ತೆಗಿಯೋದು ಅಥವಾ ನೆಕ್ಸ್ಟ್ 2 ಡೇಸ್ದು ಏನೆಲ್ಲ ಆಯಿತು ಅನ್ನೋ ವೀಡಿಯೋ ಆಗಿತ್ತು.
ಆ್ಯಂಡ್ ನಿಮಗೆಲ್ಲರಿಗೂ ಕೂಡ ಈ ವಿಡಿಯೋಸ್ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ, ವೆಲ್ ವಿಷರ್ಸ್ಗೆ ಎಲ್ಲರಿಗೂ ಕೂಡ ನನ್ನ ಒಂದು ವೀಡಿಯೋಸ್ನ ಶೇರ್ ಮಾಡಿ. ಆ್ಯಂಡ್ ಯಾರೆಲ್ಲ ನೋಡಿಲ್ಲೋ ಫಸ್ಟ್ ಹೋಗಿ ನನ್ನ ವೀಡಿಯೋಸ್ನ ನೋಡಿ, ಫಸ್ಟ್ ವ್ಲಾಗ್ ನೋಡಿ, ಅದಾದಮೇಲೆ ಇದ್ರ ಕಂಟಿನ್ಯೂಷನ್ ವ್ಲಾಗ್ನ ನೀವು ನೋಡ್ಬೋದು. ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ನನ್ನ ವೀಡಿಯೋಸ್ನ ನೋಡಿ ಅಂತ ನಾನು ನಿಮಗೆ ಹೇಳ್ತೀನಿ. ಆ್ಯಂಡ್ ನೆಕ್ಸ್ಟು ಹೊಸ ವ್ಲಾಗ್ಸಲ್ಲಿ ಸಿಗ್ತೀನಿ. ಆ್ಯಂಡ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಅನ್ಕೋತೀನಿ. ನಿಮ್ಗೇನು ಅನಿಸ್ತು ಈ ವಿಡಿಯೋ ನೋಡಿ ಅಂತ ಪ್ಲೀಸ್ ಡೂ ಕಮೆಂಟ್ ಮೀ ಇನ್ ದ ಕಮೆಂಟ್ ಸೆಷನ್. ಆ್ಯಂಡ್ ಇವರ ಹತ್ತರಲ್ಲೇ ತಮಾಷೆಗಳೆಲ್ಲ ಕೂಡ ನೋಡಿಕೊಂಡು ನಮಗೂ ಕೂಡ ದಿನಗಳು ಹೋಗ್ತಿದೆ. ಇನ್ನು ಹೊಸ ವ್ಲಾಗ್ಸ್ಗಳೊಂದಿಗೆ ನಾನು ನಿಮ್ಮ ಜೊತೆ ಬರ್ತೀನಿ. ಅಲ್ಲಿ ತನಕ ಎಲ್ಲರೂ ಖುಷಿಯಾಗಿರಿ. ಟಾಟಾ, ಬಾಯ್ ಬಾಯ್, ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಅಂಟಿಲ್ ದೆನ್ ಎಲ್ಲರೂ ಟೇಕ್ ಕೇರ್. ಟಾಟಾ, ಬಾಯ್.